ಮಲೆನಾಡು ಹತ್ತಿರದ ಒಂದು ಸಣ್ಣ ಗ್ರಾಮ, ಸುಂದರವಾದ ಪ್ರಕೃತಿಯ ಮಧ್ಯೆ ಹಾಸುಹೊಕ್ಕಾಗಿರುವ ಮನೆ. ಈ ಮನೆಯ ಮಾಲಕಿ ನಂದಿತಾ. ಆಕೆಯ ಕಣ್ಣುಗಳಲ್ಲಿ ಹಗುರವಾದ ಹತಾಶೆ ಇತ್ತು. ನಂದಿತಾ ತನ್ನ ಕುಟುಂಬದ ಜೊತೆಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದಳು. ಆದರೆ ಆಕೆಯ ಜೀವನದಲ್ಲಿ ಸಂತೋಷಕ್ಕಿಂತ ನೋವುಗಳೇ ಹೆಚ್ಚಾಗಿದ್ದವು. ನಂದಿತಾ ತನ್ನ ಹದಿಹರೆಯದಲ್ಲಿ ತನ್ನ ನೆಚ್ಚಿನ ಆಕಾಂಕ್ಷೆಗಳನ್ನು ಪೂರೈಸಲು ಹಲವು ಕನಸುಗಳನ್ನು ಕಟ್ಟಿಕೊಂಡಿದ್ದಳು. ಚಿತ್ರಕಲೆಯ ಪ್ರಪಂಚದಲ್ಲಿ ತನ್ನ ಆಸೆಗಳನ್ನು ಬೆಳೆಸಲು ಬಯಸಿದಳು. ಆದರೆ ದುರಾದೃಷ್ಟವಶಾತ್ ಆಕೆಯ ಕನಸುಗಳು ಬಾಳಿನ ಕಠಿಣ ಸತ್ಯದಿಂದ ನುಂಗಿಸಲ್ಪಟ್ಟವು. ಕುಟುಂಬದ ಆರ್ಥಿಕ ಪರಿಸ್ಥಿತಿ, ಸಮಾಜದ ಬಿಗಿ ಕಟ್ಟುಪಾಡುಗಳು ಆಕೆಯನ್ನು ಬಗ್ಗಿಸಿಬಿಟ್ಟವು. ಹದಿಹರೆಯದಲ್ಲಿ ನಂದಿತಾಳ ವಿವಾಹ ನಡೆಯಿತು. ಆಕೆಯ ಪತಿಗೆ ಆಕೆಯ ಆಸೆ, ಕನಸುಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರಲಿಲ್ಲ. ಅವನು ಕೆಲಸದ ಒತ್ತಡದಲ್ಲೂ ಜೀವನದ ಸ್ವಾರ್ಥದಲ್ಲೂ ಮುಳುಗಿದ್ದ. ನಂದಿತಾ ತನ್ನ ಸ್ವಪ್ನಗಳನ್ನು ಬಲಿಪಡೆದು ಮನೆಯ ಕೆಲಸಗಳಲ್ಲಿ ತನ್ನ ಸಮಯವನ್ನು ಕಳೆಯುತ್ತಾ ಸಾಗಿದಳು. ಹೀಗೆ ದಿನಗಳು ಉರುಳಿದವು. ಆಕೆ ತಾಯಿಯಾದ ಮೇಲೆ ತನ್ನ ಮಕ್ಕಳ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸಬೇಕಾಗಿರುವುದರಿಂದ ತನ್ನ ಆಸೆಗಳನ್ನು ಇನ್ನಷ್ಟು ದೂರ ಸರಿಸಬೇಕಾಯಿತು. ಜೀವನದ ಪ್ರತಿಯೊಂದು ಹಂತದಲ್ಲೂ ನಂದಿತಾಳ ನೋವುಗಳ ಗಾತ್ರ ಹೆಚ್ಚಾಗುತ್ತಿದ್ದಂತೆ ಆಕೆಯ ಮನಸ್ಸು ಕಹಿಯಾದ ನೆನಪುಗಳಿಂದ ತುಂಬಿತು. ಮಳೆಗಾಲದ ಒಂದು ದಿನ ನಂದಿತಾ ತನ್ನ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ ನಂತರ ಮನೆಯ ಮೂಲೆಯಲ್ಲಿ ನಿಂತು ತನ್ನ ಹಳೆಯ ಚಿತ್ರಗಳನ್ನು ನೋಡುತ್ತಾ ನಿಂತಳು. ಆ ಚಿತ್ರಗಳಲ್ಲಿ ಅವಳ ಕನಸುಗಳು ಬದುಕಿದ್ದವು. ಆಕೆಯ ನೋವು ಕಣ್ಣೀರಾಗಿ ಹರಿದು ಬಂದಿತು. ಈ ಪ್ರಪಂಚದಲ್ಲಿ ನನ್ನ ಆಸೆಗಳಿಗೆ ಜಾಗವಿಲ್ಲವೇ ಎಂಬ ಪ್ರಶ್ನೆ ಆಕೆಯ ಹೃದಯವನ್ನು ಕಚ್ಚಿತು. ನಂತರ ನಂದಿತಾ ತಕ್ಷಣವೇ ನಿರ್ಧಾರಕ್ಕೆ ಬಂದಳು. ಬಾಳಿನ ಶ್ರೇಷ್ಠತೆಯನ್ನು ತೋರಿಸಬೇಕಾದರೆ ತನ್ನ ಆಸೆಗಳನ್ನು ಮತ್ತೊಮ್ಮೆ ಜೀವಂತವಾಗಿಸಬೇಕೆಂದು ನಿಶ್ಚಯಿಸಿದಳು. ಆ ದಿನದಿಂದ ನಂದಿತಾ ತನ್ನ ಕನಸುಗಳತ್ತ ಮೊದಲ ಹೆಜ್ಜೆ ಇಟ್ಟಳು. ಪ್ರತಿದಿನ ನಂದಿತಾ ತನ್ನ ಮನೆಯ ಕೆಲಸಗಳನ್ನು ಮುಗಿಸಿದ ನಂತರ ಚಿತ್ರಕಲೆ ಕಲಿಯಲು ಪ್ರಾರಂಭಿಸಿದಳು. ತನ್ನ ನೋವನ್ನು ತನ್ನ ಕಲೆಗಳಲ್ಲಿ ಅರಳಿಸಿದಾಗ ಆಕೆಯ ಚಿತ್ರಗಳು ನೂರಾರು ಜನರ ಮನಸ್ಸಿಗೆ ಸ್ಪರ್ಶಿಸಿದವು. ಅವಳು ತೋರಿಸಿದ ಔದ್ಯೋಗಿಕ ಶಕ್ತಿ, ತನ್ನ ನೋವನ್ನು ಗೆಲ್ಲುವ ಶಕ್ತಿ ಇತರರಿಗೆ ಪ್ರೇರಣೆಯಾದವು. ನೋವು ಬಾಳಿನಲ್ಲಿ ಅನಿವಾರ್ಯ, ಆದರೆ ಅದನ್ನು ಗೆಲ್ಲುವ ಶಕ್ತಿ ನಮ್ಮಲ್ಲೇ ಇದೆ ಎಂದು ನಾವು ಅರಿತುಕೊಂಡಾಗ ಯಶಸ್ಸು ನಿಶ್ಚಿತ ಎಂದು ಅರಿತುಕೊಂಡ ನಂದಿತಾ ಅವಳ ನೋವು ಕಲೆ ಮೂಲಕವೇ ನಗುಮುಖವಾಯಿತು.